ಮಫ್ತಿ ಸಿಕ್ವೆಲ್ ಭೈರತಿ ರಣಗಲ್. ಸೊ ಅದ್ರಲ್ಲಿ ನೀವು ಇರ್ತೀರಾ ಅಂತ ಫಸ್ಟ್ ಕ್ವೆಶನ್. ಇಲ್ಲ ಓಕೆ, ಆನ್ಸರ್ ಸಿಗ್ತಾ ಗರ್ಲ್ಸ್? ಓಕೆ, ಡಾಲಿ ಮತ್ತೆ ನನಗೆ ಭಕ್ತಿಯ ಪಾತ್ರ, ಕಾಶಿ ಪಾತ್ರ ತುಂಬಾ ಇಷ್ಟ. ಈ ಒಂದು ಅಧ್ಯಾಯ ಏನಿದೆ ಆ ಟೈಮ್ ಲೈನ್ ಕಾಶಿ ಇರಲ್ಲ. ಓಕೆ, ಹಾಗಾಗಿ ನನ್ನ ಅದು ಎಲ್ರಿಗೂ ತುಂಬಾ ಇಷ್ಟ ಆಗಿದೆ, ಅದಕ್ಕೋಸ್ಕರನೇ ಪಾಪ ಆ ಕ್ವೆಶನ್ ಹುಡುಕಿ ಹಾಕಿದ್ದಾರೆ. ಅದು ತುಂಬಾ ಸ್ಪೆಷಲ್ ಪಾತ್ರ ನನಗೆ. ಓಕೆ, ಡಾಲಿ ಮತ್ತೆ ಚಿಟ್ಟೆ ಮತ್ತೆ ಯಾವಾಗ ಒಂದಾಗ್ತಾರೆ? ಒಂದೊಳ್ಳೆ ಕತೆ ಬಂದಾಗ. ಓಕೆ, ಈಗ ಸದ್ಯಕ್ಕೆ ಯಾವ್ದು ಆ ಥರ ಪ್ಲಾನ್ಸ್ ನಡೀತಾ ಇಲ್ಲ? ಈಗ ಒಂದಷ್ಟು ಲೈನ್ ಅಪ್ ಇದೆ, ನಂದು ಒಂದಷ್ಟು ಲೈನ್ ಅಪ್ ಇದೆ. ಓಕೆ, ಟೈಮ್ ಬಂದಾಗ ಆಗುತ್ತೆ. ನಿಮ್ಮಿಬ್ರು ಕಾಂಬಿನೇಷನ್ಗಂತೂ ಒಂದು ಒಳ್ಳೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ನೀವು ಒಂದ್ಸರ್ತಿ ಹೇಳಿದ್ರಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ನಾನು, ಅಕೌಂಟಲ್ಲಿ ಬ್ಯಾಲೆನ್ಸೇ ಇರಲಿಲ್ಲ ಅಂತ. ಸೊ ಇವಾಗ ಎಷ್ಟು ಕೋಟಿ ಒಡೆಯರಾಗಿದ್ದೀರಾ ಅಂತ ಕೇಳಿದ್ದಾರೆ. ಕಂಟಿನ್ಯೂಸ್ ಆಗಿ ಮೂವಿ ಮಾಡ್ತಿದ್ರಲ್ಲ, ಅದಕ್ಕೆ ಇರ್ಬೋದು. ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ, ಸಾಲದಿಂದ ಹೆಚ್ಚು ಕಡಿಮೆ ಮುಕ್ತನಾಗಿದ್ದೀನಿ, ಕಾಸಿಲ್ಲದೆ ಇರೋ ರೀತಿಯಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ. ಯಾವ್ದು ಗೋಧಿ ಬಣ್ಣ ಟೈಮಲ್ಲಿ ಇದಾಗಿದ್ದು ಇನ್ಸಿಡೆಂಟ್ ಶುರು ಆದಾಗ ಅದಕ್ಕೆ ಒಂದು 5 ವರ್ಷ ನಯ ಪೈಸಾ ಆದಾಯ ಇರಲಿಲ್ಲ. 5 ವರ್ಷ ನನ್ನನ್ನು ನಂಬಿ ಸಾಲ ಕೊಟ್ಟಂತ ಪ್ರತಿಯೊಬ್ಬರಿಗೂ ಆಗ ಅವ್ರಿಗೆ ಎಷ್ಟು ನಾನು ಋಣಿಯಾಗಿದ್ರು ಸಾಲ. ಯಾಕೆಂದ್ರೆ ನಾನು ಏನ್ ಮಾಡ್ತಿದ್ದೀನಿ ಅಥವಾ ಎತ್ತ ಸಾಕ್ತಿದೆ ನನ್ನ ಕರಿಯರ್ ಕ್ಲೂನೇ ಇಲ್ಲದೆ ಇರೋಗೆ, ನೀ ಏನೋ ಮಾಡ್ತೀಯ ಮಾಡು ಮಗ ಅಂತ ಸಹಾಯ ಮಾಡಿದ್ರು, ಜೊತೆ ನಿಂತರು, ಅವರೆಲ್ಲ ಸಾಲ ತೀರ್ಸಿದ್ದೀನಿ. ಟಚ್ ವುಡ್. ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಜರ್ನಿ ದೂರ ಬರ್ತಿರ್ಲಿಲ್ಲ. ಅದು ನಿಜಾನೇ, ಎಲ್ಲ ಒಂದ್ ಕಡೆ ಕುಗ್ಗೋಗ್ಬಿಡ್ತಾ ಇದ್ರೇನೋ ಅಂತ ಅನ್ಸುತ್ತೆ. ದುಡ್ಡು ಬೇಕೇ ಬೇಕು ನಮ್ಗೆ, ಎಸ್ಪೆಷಲಿ ನಮ್ಗೆ ಕಲಾವಿದರಾದಾಗ ಏನಾಗುತ್ತೆ, ಒಂದೊಂದು ಪಾತ್ರಕ್ಕೆ ತಕ್ಕಂಗೆ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ತಯಾರಿಯಲ್ಲಿ ಒಂದು ಸಿನಿಮಾಗೆ ಬಾಡಿ ಬಿಲ್ಡ್ ಮಾಡಬೇಕು, ಸಣ್ಣ ಆಗ್ಬಿಡ್ಬೇಕು, ಈ ತರ ಎಕ್ಸ್ಪೆರಿಮೆಂಟ್ ತುಂಬಾ ಒಳ್ಳೆ. ಕವಚ ಸಿನಿಮಾಗೆ ಆಲ್ಮೋಸ್ಟ್ 100 kg ಆಗಿದ್ದೆ. ರಾಜ ಅವನಿಗೆ 72 ಕೇಳಿದ್ದೆ, ರುದ್ರತಾಂಡವಾಗಿ 84 ಆಗಿದ್ದೆ. ಆ ಥರ ಫ್ಲಕ್ಚುಯೇಷನ್ ಮಾಡ್ತಾ ಬಾಡಿನ ಅಬ್ಯೂಸ್ ಮಾಡ್ತಿರ್ತೀವಿ ಅಫ್ಕೋರ್ಸ್. ಬಟ್ ಪಾತ್ರಕ್ಕೋಸ್ಕರ ಒಂದು ತಯಾರಿ ಮಾಡ್ಬೇಕಾದ್ರೆ ಈ ಫ್ಲಕ್ಚುಯೇಷನ್ಗಳು ಸುಮ್ಮನೆ ಆಗ್ಬಿಡಲ್ಲ, ನೆನ್ಸ್ಕೊಂಡಂಗೆ ಆಗ್ಬಿಡಲ್ಲ. ಲವ್ಲಿ ಸಿನಿಮಾಗೇನೆ ನನ್ನ ಫಿಟ್ನೆಸ್ ರೆಜಿಮ್ ಬೇರೆ ಇತ್ತು, ಫಿಟ್ನೆಸ್ ಲೆವೆಲ್ ಬೇರೆ ಇತ್ತು. ಈಗ ಒಂದು ಸ್ವಲ್ಪ ರಿಲೀಸ್ ಟೈಮಲ್ಲಿ ಶೂಟ್ ಮುಗಿತು, ರಿಲ್ಯಾಕ್ಸ್ ಆಗಿದ್ದೀನಿ. ಮತ್ತೆ ನೆಕ್ಸ್ಟ್ ಸಿನಿಮಾಗೆ ಮತ್ತೆ ತಯಾರಿ ಮಾಡ್ಕೋಬೇಕು. ಈ ಥರ ಇದ್ದಾಗ ಇವಾಗ ಓಕೆ, ದೇವ್ರು ಚೆನ್ನಾಗಿಟ್ಟಿದ್ದಾನೆ. ಬಟ್ ಆಗೆಲ್ಲ ನನಗೆ ಕೆಲಸ ಬಿಟ್ಟುಬಿಟ್ಟು ಸಿನಿಮಾ ನಂಬ್ಕೊಂಡು ವರ್ಷಗಳ ಜರ್ನಿ ಹೋಗಿ ಎಲ್ಲ ಕಡೆ ಕೈ ಒಟ್ಟಕ್ಕೂ ಆಗಲ್ಲ, ಕೇಳಕ್ಕ ನಮ್ಮನ್ನ ಅರ್ಥ ಮಾಡ್ಕೊಂಡವ್ರು ನಮ್ಮ ಜೊತೆಲಿರೋ ಸಾಥ್ ಕೊಟ್ರೆ ಉಂಟು, ಇಲ್ಲ ಭಾರಿ ಕಷ್ಟ. ಆ ದಿನಕ್ಕೂ ಈಗ ಆ ಥರದ್ದೆಲ್ಲ ಏನು ತೊಂದರೆ ಇಲ್ಲ, ಪೀಸ್ ಆಗಿ ಆರಾಮಾಗಿ ಖುಷಿಯಾಗಿ. ಸೊ ಮೊನ್ನೆ ತಾನೇ ಒಂದು ಹೊಸ ಕಾರ್ ತಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಹೇಗೆ ಅನ್ನಿಸ್ತಾ ಇದೆ ಅದು ನಿಮ್ಮ, ಅಂದ್ರೆ ಎಲ್ರಿಗೂ ಹುಡುಗರಿಗೆ ಬೇಸಿಕಲಿ ಗಾಡಿ ಅಂದ್ರೇನೆ ಒಂಥರ ಡ್ರೀಮು, ಮತ್ತೆ ಒಂಥರ ಸೆಕೆಂಡ್ ವೈಫ್ ಇದ್ದಂಗೆ. ಸೊ ನಿಮ್ಗೆ ಡ್ರೀಮ್ ಕಾರ್ ಅದು? ಮರ್ಸಿಡೀಸ್ ತಗೋಬೇಕು ಅಂತ ಆಸೆ ಇತ್ತು. ಬೇರೆ ಕಾರ್ಗಳಿದೆ, ಮರ್ಸಿಡೀಸ್ ಇರಲಿಲ್ಲ. ಸೊ ಐ ವಾಸ್ ವೇಟಿಂಗ್. ಈ ಒಂದು ಮಾಡಲು ತುಂಬಾ ಇಷ್ಟ ಆಯ್ತು. ಸೊ ಆಯಿತು. ಓಕೆ, ನೈಸ್. ಒಂದು ಈಗ ಎನರ್ಜಿ ಅಂದ್ರೆ ಏನಾರ ಮುಂಚೆ ಏನಾರು ತಗೋತೀನಿ ಅಂತ ಹೇಳಿದ್ರೆ ನಮ್ಮ ಅಪ್ಪ ಬೈಯವರು, ಅದಕ್ಕೆ ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕು ಈಗ ಹೆಂಡ್ತಿ ಇದೆ ನನ್ನ ಪರ ವಹಿಸ್ಕೊಂಡು ಮಾತಾಡಕ್ಕೆ. ಅದರಲ್ಲೂ ಮಾವನ್ ಮುದ್ದಿನ ಸೊಸೆ ಏನ್ ಹೇಳಿದ್ರು ಕೇಳಲೇಬೇಕು ಅವರು. ಪರವಾಗಿಲ್ಲ ಮಾವ ಆಸೆ ಪಡ್ತಾರೆ, ತಗೊಳ್ಳಿ ಬಿಡಿ ಅಂತಂದ್ರೆ ಅಲ್ಲಿ ಸರ್ವಿಸ್ ಆಗ್ಬಿಡ್ತಾರೆ. ಇಲ್ಲ ನಾನು ಹೇಳಿದ್ರೆ ಯಾಕೋ, ಅದು ಡಿಫ್ರೆನ್ಸ್. ಈಗ ಫುಲ್ ಸಪೋರ್ಟ್ಗೆ ಒಬ್ರು ಲಾಯರ್ ತರ ಇರೋರು. ಪರ್ಸನಲ್ ಅಡ್ವೊಕೇಟ್. ನೈಸ್. ಮತ್ತೆ ಇನ್ನೊಂದು ನಾನು ಇದನ್ನ ಎಕ್ಸ್ಟ್ರಾ ಕೇಳ್ಬೇಕಂತ ಅನ್ಕೊಂಡೆ. ಈಗ ಹೊಸದಾಗಿ ಎಷ್ಟೊಂದು ಜನ ಹೀರೋ ಆಗ್ಬೇಕು ಅಥವಾ ಡೈರೆಕ್ಟರ್ ಆಗ್ಬೇಕಂತ ಕನ್ಸಿಟ್ಕೊಂಡು ಬರ್ತಾರೆ. ಅವ್ರಿಗೆ ಐಡಿಯಾ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಈಗ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರಲ್ಲ, ಬಟ್ ಕನ್ಸು ಮಾತ್ರ ಸುಮಾರು ಇರುತ್ತೆ. ಈಗ ನೀವು ಪರ್ಸ್ನಲಿ ತುಂಬ ಪ್ರಾಬ್ಲಮ್ಸ್ನ ಅನುಭವಿಸಿದ್ದೀರಾ, ಒಂದಷ್ಟು ಯಾರೋ ಹೆಲ್ಪ್ ತೊಗೊಂಡಿದ್ದೀರಾ, ಒಂದಷ್ಟು ಸಾಲ ಮಾಡ್ಕೊಂಡಿದ್ದೀರಾ, ಹೀಗೆಲ್ಲ ಇತ್ತು. ಹೊಸದಾಗಿ ಬರೋರಿಗೆ ಈ ವಿಷಯಗಳಲ್ಲಿ ಪರ್ಟಿಕ್ಯುಲರ್ ಏನಾದರೂ ಟಿಪ್ಸ್ ಕೊಡ್ಬೋದಾ ನೀವು? ನಾವು ಬಹುತೇಕ ನನ್ನಂಥವ್ರು ಪ್ಯಾಷನ್ ಹಿಂದೆ ಬಿದ್ದು ಅಥವಾ ಅವಕಾಶ ಸಿಕ್ಕಿ ಅಥವಾ ಅವಕಾಶಕ್ಕೋಸ್ಕರ ಅರಸ್ತಾ ಹಲವಾರು ರೀತಿ ಇಲ್ಲಿ ಬಂದು ನಿಂತು ಉಳಿದು ಒಂದಿಷ್ಟು ಜರ್ನಿ ಮಾಡೋದಕ್ಕೆ ಸಾಧ್ಯವಾಗಿದ್ದು. ಅಲ್ಲಿ ಹಣೆ ಬರೋದು ಸಾಕು ಇದೆ, ಪ್ರಯತ್ನಗಳು ಇದೆ, ಒಂದು ಬಂಡತನೂ ಇದೆ, ಏನಾದರೂ ವಾಪಸ್ ಹೋಗಲ್ಲ ಅನ್ನೋ ಹಠನೂ ಇದೆ. ಸೊ ಈ ಥರ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಆ್ಯಂಡ್ ನನಗೆ ಗೊತ್ತಿರೋರಿಗೆ ಅಥವಾ ನನ್ನ ಹತ್ರ ಯಾರು ಕೇಳಿದಾಗ ನಾನು ಕೇಳೋದೊಂದೇ,
ಅಪ್ಪಿತಪ್ಪಿ ನಿಮಗೆ ಫ್ಯಾಮಿಲಿಯಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತಿದ್ರೆ ಯಾರು ಮನೆಯವ್ರನ್ನ ಸಾಕಬೇಕು, ಮನೆ ತಂದೆ ತಾಯಿನೋ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಂದ್ರೆ ಅವ್ರು ನೋಡ್ಕೋಬೇಕು ಅಂತಿದ್ರೆ ಅವ್ರನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಇಲ್ಲಿ ಬಂದು ಬಿಡಬೇಡಿ. ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬಿಟ್ಟು ಅವ್ರನ್ನ ಒಂದ್ ಕಡೆ ದಡ ಮುಟ್ಟಾಗಿಲ್ಲ. ಸೊ ಅಂದ್ರೆ ಏನಾಗುತ್ತೆ, ಈ ಕ್ರಿಯೇಟಿವಿಟಿಗೆ ವಯಸ್ಸಿಲ್ಲ, ಕಲೆಗೆ ವಯಸ್ಸಿಲ್ಲ. ಸೊ ನಮ್ಮ ಪ್ಯಾಷನ್ ನಾವು ಒಂದು ವಯಸ್ಸಾದ್ಮೇಲೂ ನಾವು ಪರ್ಸ್ಯೂ ಮಾಡ್ಬೋದು. ಬಟ್ ಅಷ್ಟರೊಳಗೆ ನಮ್ಮನ್ನು ನಂಬಿದವರು ಯಾವುದೇ ರೀತಿ ತೊಂದರೆಗೆ ಸಿಗಾಕೊಳ್ಳೋದು ಅಥವಾ ಹಾನಿ ಆಗ್ಬಾರ್ದು. ಎಕ್ಸಾಕ್ಟ್ಲಿ. ಏನಂದ್ರೆ ಅದು ಪ್ಯಾಷನ್ ಪರ್ಸ್ಯೂ ಮಾಡೋ ಜರ್ನಿಲಿ ಯಾಕಾರು ಬೇಕಿದಪ್ಪ ಈ ಜರ್ನಿ ಅಂತ ನಮ್ಗೆ ಅನ್ನಿಸ್ಬಾರ್ದು. ಹಾಗಾಗಿ ಸ್ವಲ್ಪ ಸ್ಟೆಬಿಲೈಸ್ ಆಗ್ಬಿಡಿ, ಬನ್ನಿ, ಟ್ಯಾಲೆಂಟ್ ಇಸ್ ಯುವರ್ಸ್, ಎಲ್ಲನೂ ನಿಂದೆ ನಂತರ. ಹೌದು. ಈಗ ಹಂಗೆ ನೋಡ್ಕೊಂಡ್ರೆ ಆ್ಯಕ್ಚುಲಿ ನೀವಾಗಲಿ, ಡಾಲಿ ಅವರಾಗಲಿ ಅಥವಾ ಸುಮಾರು ಯಶ್ ಅವರಾಗಲಿ, ಈಗ ಯಾರು ಒಂದು ಒಳ್ಳೆ ಪೊಸಿಷನಲ್ಲಿ ನಿಂತಿದ್ರೆ ನೀವೆಲ್ಲ ಪಾಪ ಬೇಸಿಕ್ಕಿಂದ ಕಷ್ಟಪಡ್ಕೊಂಡೇ ಮೇಲೆ ಬಂದವರು. ಚಿಕ್ಕ ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಸ್ ಮಾಡಿಕೊಂಡು ಸಿಕ್ಕಿದ್ದೆಲ್ಲ ಬೇರೆಯವ್ರ ಹತ್ರ ಅವಕಾಶಗಳು ಕೇಳ್ಕೊಂಡು ಅಥವಾ ವೆಯ್ಟ್ ಮಾಡ್ಕೊಂಡು ಅವಕಾಶಗಳಿಗೆ ಇವತ್ತು ನಿಮ್ಮನ್ನು ಕರೆದು ನೀವೇ ಬೇಕು ಅನ್ನೋ ಲೆವೆಲಿಗೆ ನಿಂತಿದ್ದೀರಾ. ಸೊ ಅದು ಮೇಯ್ನ್ ಬಂಡ್ತನ ನಮ್ಮ ಜನಕ್ಕೆ. ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರೇ ಅಷ್ಟೆಲ್ಲ ಮಾಡಿದ್ದಾರೆ, ನಾವು ಮಾಡ್ಬೋದು ಅನ್ನೋ ಥರ. ನಾವು ಮಾಡೋಕ್ಕಾಯ್ತು ಅಂದ್ರೆ ಯಾರು ಬೇಕಾದ್ರೂ ಮಾಡ್ಬೋದಮ್ಮ, ಆಗಲ್ಲ ಅನ್ನೋದಲ್ಲ ಇಲ್ಲಿ. ಏನಂದ್ರೆ ಅದೇ ಈ ಒಂದು ಜರ್ನಿನಲ್ಲಿ ನಮ್ಮದವ್ರಿಗೆ ಹಾನಿ ಆಗ್ಬಾರ್ದು ಅಷ್ಟೇ. ನನ್ನ ಸಣ್ಣ ಸಜೆಷನ್ ಅದು. ನಮ್ಮನ್ನೇ ನಂಬ್ಕೊಂಡು ಯಾರು ಕಾಯ್ಕೊಂಡಿದ್ರೆ ಅಂದ್ರೆ ತಂದೆ ವಯಸ್ಸಾಗಿರೋ ತಂದೆ ತಾಯಿನೋ ಇನ್ಯಾರೇ ನಮ್ಮಲ್ಲಿ ನನ್ನ ಮಗ ಇದಾಗ್ತಾನೆ, ನನ್ನ ಮಗಳು ಏನೋ ಮಾಡ್ತಾಳೆ, ದುಡ್ದು ಸಾಕ್ತಾರೆ ನನ್ನ ಅಂತ ಏನಾದ್ರು ನಂಬ್ಕೊಂಡವ್ರು ಇರ್ತಾರೆ, ಅವ್ರ ಹೊಟ್ಟೆ ಮೇಲೆ ಹೊಡೆದು ನಮ್ಮ ಪ್ಯಾಷನ್ ಪರ್ಸ್ಯೂ ಮಾಡೋದು ಐ ಡೋಂಟ್ ಸಜೆಸ್ಟ್. ಅಂದ್ರೆ ಯಾಕಂದ್ರೆ ಇಲ್ಲಿ ಬಂದ್ರೆ ಒಂದಷ್ಟು ವರ್ಷ ಸೈಕಲ್ ಹೊಡಿಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಮ್ಗೆ ಯಾರು ಅಂದ್ಬಿಟ್ಟು ಬಂದ ತಕ್ಷಣ ಕರೆದ್ಬಿಟ್ಟು ಕಾರ್ಪೆಟ್ ಹಾಕಿ ಕರೆಯಲ್ಲ. ಸೊ ಯು ಗೆಟ್ ದೇರ್, ಇಟ್ ಟೇಕ್ಸ್ ಟೈಮ್. ಆ ಟೈಮ್ವರೆಗೂ ಸಸ್ಟೈನಬಿಲಿಟಿ ಇದೆಯಾ ಅಂತ ನೋಡ್ಬೋದು. ಆ ಸಸ್ಟೈನಬಿಲಿಟಿ ಬರೋ ತನಕ ನಮ್ಮವ್ರು ಯಾರು ತೊಂದರೆ ಪಡಬಾರ್ದು, ಅಷ್ಟು ಮಾತ್ರ. ಓಕೆ, ಈ ನೆಕ್ಸ್ಟ್ ಕ್ವಶನ್ಗೆ ಆ್ಯಕ್ಚುಲಿ ಆನ್ಸರ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಅವ್ರು ಕೇಳಿರೋದೇನೆಂದರೆ ಅವ್ರನ್ನ ಬಿಟ್ಟು ಅಂತ. ಲವ್ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ರವಿ ಸರ್. ಓ ಹೌದಾ, ನಾವೆಲ್ಲ ಹರಿಪ್ರಿಯ ನೈಸ್. ಇಷ್ಟು ರಪ್ ಅಂತ ಯೋಚನೆ ಮಾಡ್ಬಿಟ್ರಿ ಅಲ್ಲ, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್. ಯೋಚನೆ ಮಾಡೋದಲ್ಲ, ಮನಸ್ಸಲ್ಲಿದ್ದೆ ಹಂಗೆ ಬಂದಿದ್ದೆ. ಅದು ನಿಜ, ಕರೆಕ್ಟ್. ನಮ್ಗೆ ಎಲ್ರಿಗೂ ಲವ್ ಗುರು ನಮ್ಮ ರವಿ ಮಾಮ. ಓಕೆ. ಸೊ ಅವ್ರು ಅಂದ್ರೆ ಲವ್ಗೆ ಒಂದು ಐಕಾನ್. ಟ್ರೂ. ಎಲ್ಲಾ ಜನರೇಷನ್ ಅವ್ರಿಗೂ ಇಷ್ಟ ಆಗ್ತಾರೆ ಅವರು. ನಾನಂತೂ ಅವ್ರ ಹಾಡುಗಳನ್ನೇ ಕೇಳ್ಕೊಂಡೇ ಬರ್ದು, ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬರ್ದು. ರವಿ ಸರ್, ವಿಷ್ಣು ಸರ್ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ನೋಡಿದವನು. ಸೊ ನನಗೆ ಅವರ ಇಂಪ್ಯಾಕ್ಟ್ ತುಂಬ ದೊಡ್ಡದು ನನ್ನ ಲೈಫ್ನಲ್ಲಿ. ಹೌದು. ಅದರಲ್ಲೂ ನೀವು ಹಂಸಲೇಖ ಸರ್ ಜೊತೆ ಆಲ್ರೆಡಿ ಪಳಗಿರೋದ್ರಿಂದ ಸ್ವಲ್ಪ ಅವ್ರದ್ದು ಮತ್ತೆ ರವಿ ಸರ್ ಕಾಂಬಿನೇಷನ್ ನಮ್ಗೆ ಯಾವಾಗಲೂ ಇಷ್ಟ. ಆ್ಯಂಡ್ ಹಿಟ್ ಮಾಡಿದ್ದೆಲ್ಲ ಹಿಟ್ ಅವ್ರದ್ದು. ಯಾವ್ದಾದ್ರು ಸಾಂಗ್ ಕೇಳಿ ನಾನು ಲಿರಿಕ್ಸ್ ಸಮೇತ ಹಾಡಿ. ಸೂಪರ್. ಆ್ಯಕ್ಚುಲಿ ಆ ಟಾಸ್ಕ್ ಇಡೋಣ ಅಂತಿದೆ ನಾನು. ನೀವೆಲ್ಲ ಹಾಕೊಂಡು ರುಬ್ಬಿಟ್ಟಿರ್ತೀರ, ನಂಗೆ ಗೊತ್ತು, ಚೆನ್ನಾಗಿ ರುಬ್ಕೊಂಡು ಕುಡಿದ್ಬಿಟ್ಟಿರ್ತೀರಾ ಅಂತ. ಸೊ ಅದಕ್ಕೆ ಬೇಡ ಈಸಿ ಆಗ್ಬಿಡುತ್ತೆ ಅಂತ ಕೇಳಲಿಲ್ಲ. ಹೌದು, ಹಂಸಲೇಖ ಸರ್ದು ಲಿರಿಕ್ಸ್ ಮತ್ತೆ ಅವ್ರದ್ದೇ ಮ್ಯೂಸಿಕಲ್ಲಿರೋ ಯಾವ್ದಾದ್ರು ಒಂದು ನಿಮ್ಮ ಫೇವ್ರೇಟ್ ಸಾಂಗ್? ಬಹುತೇಕ ಫೇವ್ರೇಟ್. ಅದ್ರಲ್ಲಿ ಅಂದ್ರೆ ಸೆಲೆಕ್ಟ್ ಮಾಡೋದೇ ಕಷ್ಟ ಅಲ್ವಾ? ಆಕ್ಚುಲಿ ಸಿಕ್ಕಾಪಟ್ಟೆ ಇದೆ. ಒಂದೊಂದು ಸಿಚುವೇಶನ್ಗೆ ಒಂದೊಂದು ಮೂಡ್ಗೂ ಸಾಂಗ್ ಇದೆ. ಎಕ್ಸಾಕ್ಟ್ಲಿ, ನಿಜ. ಈಗ ಸದ್ಯದ ಮೂಡ್ಗೆ ಯಾವ್ದಾದ್ರು ಸಾಂಗ್ ಒಂದೆರಡು ಲೈನ್ ಹಂಗೆ. ಯಾರ್ಯಾರ ಚೆಲುವೆ ಎಲ್ಲಿಗಳು, ಯಾರ್ಯಾರ ಋಣವು ಎಲ್ಲಿರುವುದು, ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೂರ ಹೆಸರು ಕೆತ್ತಿರುವುದು. ಸೂಪರ್. ಈ ಥರ ಸಾಂಗ್ಸ್ ಎಲ್ಲ ಸರ್ ಆ್ಯಕ್ಚುಲಿ ಇತ್ತೀಚೆಗೆ ಸಿಚುವೇಶನಲ್ ಸಾಂಗ್ಸ್ ತುಂಬ ಕಡಿಮೆ ಆಗಿದೆ ಅಲ್ಲ. ಯಾವುದೋ ಒಂದು ಫೀಲ್ ಕ್ಯಾರಿ ಆಗ್ತಿರುತ್ತೆ, ಅದಕ್ಕೊಂದು ಸಾಂಗ್ ಹಾಕ್ಬಿಡ್ತಾರೆ, ಮಾಂಟೇಜ್ ಥರ ಸುಮ್ಮನೆ ಒಂದು ಸ್ವಲ್ಪ ಹೋಗ್ಬಿಡುತ್ತೆ, ಹಾಗೆ ಮುಗಿಸ್ಬಿಡ್ತಾರೆ ಅಷ್ಟೇ. ಏನಾಗುತ್ತೆ ಅಂದ್ರೆ ಟ್ರೆಂಡ್ ಕೀಪ್ಸ್ ಚೇಂಜಿಂಗ್. ಯಾ, ಎವ್ರಿ 5 years or 10 years ಟ್ರೆಂಡ್ ಬಟ್ ಈ ಟ್ರೆಂಡ್ನ ಇವಾಗಲೂ ಇಷ್ಟಪಡೋರು ಇದ್ದಾರೆ. ಈಗ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಆ ಸಾಂಗು ಇವತ್ತಿಗೂ ಇಷ್ಟಪಡ್ತಾರೆ ಜನ. ವ್ಯತ್ಯಾಸ ಇಷ್ಟೇ. ಯಾ, ಟ್ರೆಂಡಿ ಥಿಂಗ್ಸ್ ಅಥವಾ ಏನೇ ವಿಷಯ ಸಡನ್ ಟ್ರೆಂಡ್ ಆಗುತ್ತಲ್ಲ, ಅದು ಟೆಂಪ್ರರಿ, ಕಾಂಟೆಂಪ್ರರಿ ಅಲ್ಲ. ಕಾಂಟೆಂಪ್ರರಿ ಸಾಂಗ್ ಅಥವಾ ಪರ್ಮನೆಂಟ್ ಹಿಟ್ಸ್, ಚಾರ್ಟ್ ಬಸ್ಟರ್ಸ್ ಅಂತ ನಾವು ಅಂದ್ರೆ ಇವತ್ತು ಇತ್ತೀಚಿನ ದಿನಗಳು ಬಂದಿಲ್ಲ ಅಂತಿಲ್ಲ, ಸಾಕಷ್ಟು ಸಾಂಗ್ಗಳು ಬಂದಿದ್ದಾವೆ, ತುಂಬಾ ಒಳ್ಳೊಳ್ಳೆ ಸಾಂಗ್ಗಳು ಬಂದಿದ್ದಾವೆ. ಬಟ್ ಪೆಪಿ ನಂಬರ್ಸು ಈ ಥರದ ಟ್ರೆಂಡ್ ಓಡ್ತಿದ್ದಾಗ, ಫಾಸ್ಟ್ ನಂಬರ್ಸು ಅದೆಲ್ಲ ಓಡ್ತಿದ್ದಾಗ, ಫಾಸ್ಟ್ ನಂಬರ್ ಕ್ಯಾನ್ ನೆವರ್ ಬಿ ಪರ್ಮನೆಂಟ್. ಫಾಸ್ಟ್ ಆಗಿ ಬರುತ್ತೆ, ಹಿಟ್ ಆಗುತ್ತೆ, ಹೊರಟೋಗುತ್ತೆ. ಮೆಲಡಿ ವಿಲ್ ಸ್ಟೇ. ಅಂಡ್ ಎಸ್ಪೆಷಲಿ
ಹಂಸಲೇಖ ಸರ್ ಥರದ ಆ ಒಂದು ಅವರ ರೀತಿ ಇದೆಯಲ್ಲ ಅದು ಅವ್ರದೇ ಸ್ವಂತ, ಹಾಗಾಗಿ ಆ ಥರ ಸೌಂಡ್ ಬಂದಿಲ್ಲ ಅಷ್ಟೇ. ನಿಜ, ಮ್ಯೂಸಿಕ್ ಮಾಂತ್ರಿಕ ಅಂತಾನೆ ಹೇಳ್ಬೋದು. ಹಂಸಲೇಖ ಸರ್ ಅವ್ರ ಸ್ಥಾಯಿ ಬೇರೆ. ನಿಜ.